ಎಂಬಕ್ಕನ್ನ ಸಾಯಿಸಿದ್ದು ಪುನರ್ಜನ್ಮ ಪಡೆದಿರೋ ಆದಿಶೇಷ. ನೀನು ಆದಿಶೇಷನ ನೋಡಿದ್ಯಾ? ಈವಾಗ್ಲೇ ಇಲ್ಲೇ ಅವನ್ನ ಸಾಯಿಸ್ತೀನಿ. ಯಾ ಇಲಾಹ ಇಲ್ಲಲ್ಲಾಹ್. ಎಲ್ಲಿ ಆದಿಶೇಷ? ಕರ್ಸೋನ್ನ. ಆದಿಶೇಷ, ನಿನ್ನ ನಿಜ ರೂಪ ತೋರಿಸು. ಯಜಮಾನ್ರೆ, ಆ ಹೆಸರನ್ನ ಮೊದಲನೇ ಸಲ ಕೇಳ್ತಾ ಇರೋದು. ಯಾರಿರ್ಬಹುದು? ಗುರುಗಳು ಇವ್ರ ಬಗ್ಗೆ ಬರ್ದಿದ್ದಾರೆ ಅಂದ್ರೆ ಇವರು ಸಾಮಾನ್ಯ ವ್ಯಕ್ತಿ ಖಂಡಿತ ಅಲ್ಲ. ಇವ್ರಿಗೆ ಗುರುಗಳ ಬಗ್ಗೆ ಎಲ್ಲ ತಿಳಿದಿದೆ ಅನ್ಸುತ್ತೆ. ನಾವು ಅದನ್ನ ಹೇಗೆ ತಿಳ್ಕೊಳ್ಳೋದು? ನಾವು ಅದಕ್ಕೆ ತೌಕಾಲ್ ರೆಹಮಾನ್ನ ಭೇಟಿ ಆಗ್ಬೇಕು. ಅವ್ರು ಎಲ್ಲಿರ್ತಾರೆ? ಅವ್ರನ್ನ ಎಲ್ಲಿ ಹುಡ್ಕೋದು ನಾವು? ಅಲ್ಲ ಯಜಮಾನ್ರೆ, ಮನೆ ನಂಬರ್ ಇಲ್ಲ, ಪೋಸ್ಟಲ್ ಅಡ್ರೆಸ್ ಇಲ್ಲ. ಇದನ್ನ ಹೇಗೆ ಹುಡ್ಕೋದು? ತುಂಬಾ ಕಷ್ಟ. ಇದನ್ನಿಲ್ಲೇ ಬಿಟ್ಬಿಡೋಣ. ಗುರುಗಳು ಬಂದಾಗ ಅಡ್ರೆಸ್ ಸಿಕ್ಕಿಲ್ಲ ಅಂತ ಹೇಳಿದ್ರಾಯ್ತು. ನಂದೀಶ, ದ್ರಾಕ್ಷಿ ಎಟಕ್ಲಿಲ್ಲ ಅಂತ ದ್ರಾಕ್ಷಿ ಹುಳಿ ಅಂತ ಹೇಳೋದು ತಪ್ಪು. ಕೈಗೆಟಕದೇ ಇರೋದು ಅನ್ಕೊಳ್ಳೋದು ತಪ್ಪು. ಅಂಥದ್ರಲ್ಲಿ ಇಲ್ಲಿ ಕಲ್ಪನೆಗೆ ಬರ್ತಾ ಇಲ್ವಲ್ಲ. ಕಣ್ಣಿಗೆ ಕಾಣಿಸುತ್ತೆ ನಂದೀಶ, ಹುಡುಕಬೇಕು ಅಷ್ಟೇ. ಗೌಪ್ಯವಾಗಿರೋದನ್ನ ಎಲ್ಲಿ ಅಂತ ಹುಡ್ಕೋದು? ಹೆಸರು ತವಕಾಲ್ ರೆಹಮಾನ್ ಅಂದ್ರೆ ಮುಸ್ಲಿಂ ಅಂದಮೇಲೆ ಹುಡುಕಿದ್ರೆ ಯಾವುದೋ ಮಸೀದಿಲೋ ದರ್ಗಾಲೋ ಖಂಡಿತ ಸಿಗ್ತಾರೆ. ಬನ್ನಿ ಯಜಮಾನ್ರೆ, ಮೊದಲು ಮನೆಗೆ ಹೋಗೋಣ, ಆಮೇಲೆ ಹುಡ್ಕೋದಾಯ್ತು. ಮನೆಯವರೆಲ್ಲ ನಿಮ್ಮನ್ನು ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ಇಲ್ಲ ನಂದೀಶ, ನಾನು ಮೊದಲು ತವಕಾಲ್ ರೆಹಮಾನ್ನ ಭೇಟಿ ಮಾಡಬೇಕು. ಯಜಮಾನ್ರೆ, ಅದು ನಂದೀಶ, ಮೊದಲು ಸಾಧನೆ, ಆಮೇಲೆ ಸಂಸಾರ. ನಾನು ಅವ್ರನ್ನ ಹುಡುಕ್ಬೇಕು. ಬಾ ನನ್ನ ಜೊತೆ. ನಾನು ಹೇಳಿಲ್ವ ಯಜಮಾನ್ರೆ, ಹುಡ್ಕೋದ್ರಿಂದ ಏನು ಪ್ರಯೋಜನ ಇಲ್ಲ. ಸುತ್ತಮುತ್ತ 10 ಊರು ಹುಡುಕಿದ್ದೀವಿ. ಅವನನ್ನು ತೋರ್ಸೋದಿರ್ಲಿ, ಅವನ ಹೆಸರು ಯಾರು ಕೇಳಿಲ್ಲ. ಹುಡ್ಕೋದೆಲ್ಲ ವೇಸ್ಟು. ಬನ್ನಿ ಮನೆಗೆ ಹೋಗೋಣ. ನಾನು ಮುಂದೆ ಇದ್ದ ಹೆಜ್ಜೆನ ಹಿಂದೆ ತೆಗೆಯಲ್ಲ ಅನ್ನೋದು ಗೊತ್ತಿಲ್ಲ ನಂದೀಶ. ಯಾವುದು ಪಡ್ಕೊಳ್ಳೋದು ಕಷ್ಟ ಅನ್ಸುತ್ತೋ ಅದನ್ನೇ ಪಡ್ಕೋಬೇಕು ಅನ್ನೋ ಹಠ ನನಗೆ. ಅಲ್ಲ ಯಜಮಾನ್ರೆ, ಸರಿ ಬನ್ನಿ ಹೋಗೋಣ. ನಂದೀಶ, ಅಲ್ಲಿ ಯಾರೋ ಮಲಗಿರಂಗಿದೆ, ಅವ್ರನ್ನ ಕೇಳು, ಗೊತ್ತಿರ್ಬೋದ? ಸರಿ. ಯಾರಪ್ಪ ಇವನು? ಮಟ್ ಮಧ್ಯಾಹ್ನನೇ ಮಲಗಿದ್ದಾನೆ, ಎಚ್ಚರವಾಗಿದ್ದಾನ. ಯಜಮಾನ್ರು ಬೇರೆ ಇವನ ಹತ್ರನೇ ಕೇಳು ಅಂತ ಹೇಳಿದ್ದಾರೆ. ಹಲೋ, ಎಸ್. ಇದೇನಿದು ವಾಯ್ಸ್ ಬೇರೆ ಕಡೆಯಿಂದ ಬರೋಂಗಿದೆ? ಹಲೋ, ಸಾಬ್, ನಮ್ದಕ್ಕೆ ಮುಖ ಈ ಕಡೆಗೆ ಐತೆ. ಗೊತ್ತಾಯ್ತು. ಈ ಮುಸ್ತಫಾ ಇಂದ ಏನಾಗ್ಬೇಕು ನಿಮ್ದಕ್ಕೆ? ನಮ್ಗೆ ರೆಹಮಾನ್ ಬೇಕಾಗಿತ್ತು. ರೆಹಮಾನ್? ಕೌನ್ ರೆಹಮಾನ್? ಅಬ್ದುಲ್ ರೆಹಮಾನ್? ಏ ರೆಹಮಾನ್? ಮೊಹಮ್ಮದುಲ್ಲಾ ರೆಹಮಾನ್? ಕೌನ್ ಸಾ ರೆಹಮಾನ್ ಹೋನಾ ತುಮ್ನ ಬೋಲೋ? ಅವರೆಲ್ಲ ಯಾರು ಅಲ್ಲ, ತೌಕಲ್ ರೆಹಮಾನ್. ತೌಕಲ್ ರೆಹಮಾನ್? ಗೊತ್ತಿದೆ ನಿಮ್ಗೆ? ನಿಮ್ದಕ್ಕೆ ತೌಕಲ್ ರೆಹಮಾನ್ಗೆ ಬೇಕು. ಯಾಕೆ ಬೇಕು ಅವ್ರು ನಿಮ್ದಕ್ಕೆ? ಅದೆಲ್ಲ ನಿನಗ್ ಬೇಕಾಗಿಲ್ಲ. ಗೊತ್ತಿದ್ರೆ ಬೊಗಳು, ಇಲ್ಲಾಂದ್ರೆ ಹೋಗ್ತಾ ಇರಲಿಲ್ಲ. ದೌಲತ್ಗೆ ತೋರಿಸ್ತಾರೆ. ನಮ್ದಕ್ಕೆ ಗೊತ್ತು. ಹಮ್ ನೈ ಬೋಲೆಂಗೆ. ಯಜಮಾನ್ರೆ, 1 ನಿಮಿಷ ಸುಮ್ಮನೆ ರೀ, ನಾನು ಮಾತಾಡ್ತೀನಿ ಅವನ ಹತ್ರ. ಇವರೇ ಮುಸ್ತಫಾ ಅವರೇ, ನಮಗೆ ತವಕಾಲ್ ರೆಹಮಾನ್ ಇಂದ ಮುಖ್ಯವಾದ ಕೆಲಸ ಇದೆ. ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀವಿ. ತವಕಾಲ್ ರೆಹಮಾನ್ ಇರೋ ಜಾಗ ತೋರಿಸಿದ್ರೆ ನಮ್ಗೆ ಬಹಳ ಉಪಕಾರ ಆಗುತ್ತೆ. ನಿಮ್ದಕ್ಕೆ ಉಪಕಾರ ಆಗ್ಬೇಕು ಅಂದ್ರೆ ನಮ್ದಕ್ಕೆ ಇನಾಮ್ ಜ್ಯಾದಾ ಹೋತಾ ಹೈ. ಎಷ್ಟು ಬೇಕು? ಅವರು ಇರೋ ಜಾಗ ತೋರಿಸ್ತಾರೆ. 1000 ರೂಪಾಯಿ ಆಗ್ತದೆ 1 ಮೈಲಿಗೆ. 1000 ಏನು, 2000 ಕೊಡ್ತೀನಿ, ತೋರಿಸ್ಬೇಕು ಅಂತ ಹೇಳು. ಸರಿ ಯಜಮಾನ್ರೆ, 2000 ಕೊಡ್ತೀವಿ, ತೋರಿಸ್ತೀಯಾ? ಚಲೋ
ನಾನ್ ಬಂದು ಅವ್ರಿರೋ ಜಾಗ ತೋರಿಸ್ತದೆ. ಹಾ ಚಲೋ ಚಲೋ. ಹಾ ಇವತ್ತು ತೊಡ ಕಮಾಯಿ ಆಯ್ತು. ಹಾ ಅಲ್ಲ ಇವ್ರೆ ಮುಸ್ತಫಾ. ಮುಸ್ತಫಾ ಅವರೇ, ನಮ್ದು ಕಾರ್ ಇದೆ, ಕಾರಲ್ಲಿ ಹೋಗೋಣ. ಅಲ್ಲಿ ಕಾರೆಲ್ಲ ಹೋಗೋದಿಲ್ಲ, ಕಾಲ್ ಮಾತ್ರ ಹೋಯ್ತದೆ. ಔ पैसा कहाँ है? इनाम इनाम दियो. ನಂದೀಶ, ಇವನ್ ದುಡ್ಡುಗೋಸ್ಕರ ನಮ್ಮನ್ನು ಸುಮ್ಮನೆ ಅಲಿಸ್ತಾ ಇದ್ದಾನೆ ಅನ್ಸುತ್ತೆ. ನನಗೂ ಹಾಗೆ ಅನಿಸ್ತಾ ಇದೆ ಯಜಮಾನ್ರೆ. ಹೇಯ್, ನಮ್ಮನ್ನು ಸುಮ್ಮನೆ ಅಲಿಸ್ತಾ ಇದೀಯಾ? ನನಗೆ ಕೋಪ ಬರ್ಸ್ಬೇಡ. ನಮ್ದು ಕ್ಯಾ ಆವಾಜ್? ನಿಮ್ಗೆ ನನ್ ಜಾಗ ತೋರ್ಸಕ್ಕಿಲ್ಲ. ಹೋಗಿ ಹೋಗಿ. ಯಜಮಾನ್ರೆ ನೀವು ಸುಮ್ಮನಿರಿ, ಅವ್ನು ಮೊದಲೇ ಆತರಗೆಟ್ಟವನು. ಇಷ್ಟು ದೂರ ಬಂದಿದ್ವಿ, ನಾವು ಸ್ವಲ್ಪ ದೂರ ಹೋಗ್ಬಿಡೋಣ. ನೀನು ತೋರ್ಸಪ್ಪ, ಯಜಮಾನ್ರು ತಮಾಷೆ ಮಾಡಿದ್ರಷ್ಟೇ. ಈ ಮುಸ್ತಫಾಗೆ ತಮಾಷೆ ಮಾಡಿದ್ರೆ ಅಮಾಸೆ ಆಗ್ತದೆ ಅಂತ ನಿಮ್ಮವ್ರಿಗೆ ಹೇಳಿ ಇನಾಮ್ ದ್ಯೋ. ಉಧರ್ ದೇಖೋ, ನೀವು ಕೇಳಿದ ಜಾಗ ವಹಿ ಹೈ ತೌಕಲ್ ರೆಹಮಾನ್ ಕಾ ದರ್ಗಾ. ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ. ಹೆಂಗಿದ್ದೆ ಹಿಂಗಾಗೋದೆ. ಬೇಕಂತಾನೆ ಮಾಡ್ಕೊಂಡಿರೋದು ನೀನೇ ಅಲ್ವಾ? ನೀನಾ ನನ್ನ ತಲೆ ಕೆಡ್ಸೋದಕ್ಕೆ ಬಂದ್ಬಿಡ್ತೀಯಲ್ಲ ನೀನು? ನಾನು ನಿನಗೆ ತಲೆ ಕೆಡ್ಸಕ್ಕೆ ಬಂದಿಲ್ಲ, ನಿನ್ನ ಎಚ್ಚರ ಮಾಡೋದಕ್ಕೆ ಬಂದಿರೋದು. ಲವ್ ಅಲ್ವೋ? ಅವಳು ಹೋಗೋದಿಲ್ಲ ಅಂತ ಅಷ್ಟೇ ಹೇಳಿದ್ರು ಅಷ್ಟೊಂದು ಬಲವಂತ ಮಾಡ್ಕೊಳ್ಸಿದ್ದಿಲ್ಲ. ಏನಾಗಿದೆ ನಿನಗೆ? ಅವಳು ಹೇಳದೇ ಇರ್ಬೋದು, ಆದರೆ ಅವಳು ಮನ್ಸು ಇಷ್ಟಪಡ್ತಿರೋದು ಅವನನ್ನೇ. ಹಾಗಂತ ಅವಳು ಮನಸ್ಸೇ ಬಂದು ನಿನಗೆ ಹೇಳ್ಕ? ಹೇ, ಸುಮ್ಮನೆ ಬಂಡಲ್ ಬಿಡ್ಬೇಡ. ಅವಳು ನೀನು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಅಲ್ಲ, ನೀನು ಹೇಳ್ತಾ ಇರೋದು ಅವಳನ್ನು ನನ್ನ ಪ್ರೀತಿಸ್ತಾ ಇದ್ದಾಳ? ಯಾಕಾಗಿರ್ಬಾರ್ದು? ನಿನಗೆ ಹೇಳಿನೇ ನನ್ನ ಹಾಳು ಮಾಡಿರೋದು. ನೀನು ಆವಾಗವಾಗ ನನ್ನ ಕಣ್ಮುಂದೆ ಕಾಣಿಸ್ಕೊಂಡು ನನ್ನ ಜೀವನನೇ ಹಾಳು ಮಾಡ್ತಾ ಇದೀಯಾ. ಹಲೋ, ನಾನು ಇರ್ಲಿಲ್ಲ ಅಂತಿದ್ರೆ ತಾವು ಯಾವ ಡಿಸಿಷನ್ ತಗೊಳಕ್ ಆಗ್ತಾ ಇರ್ಲಿಲ್ಲ. ನಿನಗೆ ಶಿವಾನಿ ಸಿಗೋದಿಕ್ಕೆ ನಾನೇ ಕಾರಣ, ನೆನಪಿರ್ಲಿ. ನನ್ನನ್ನ ದೇವದಾಸ್ ಮಾಡ್ತಾ ಇರೋದು ನೀನೇಪ್ಪ. ಹಲೋ ರಜಾ, ಸ್ವಲ್ಪ ಸಮಾಧಾನ ಮಾಡ್ಕೊಳಮ್ಮ. ನನ್ನ ಮಾತು ಕೇಳು. ಶಿವಾನಿನ ಬಿಡ್ಬೇಡ್ವು, ಅವಳು ಮನ್ಸಲ್ಲಿ ನೀನೇ ಕಣೋ ಇರೋದು. ಲೈ ನೋಡಿ, ಬಿಡ್ಬೇಡ ಆಯ್ತಾ? ಅವಳು ಪಕ್ಕ ನೀನು ಹುಡ್ಕೊಂಡು ಬಂದೇ ಬರ್ತಾಳೆ, ನೋಡ್ತಾರ. ಅವಳು ನನ್ನನ್ನು ಹುಡ್ಕೊಂಡ್ ಬರ್ತಾಳ? ಏಯ್, ಸುಮ್ಮನೆ ನಿಂದ ಹೋದ್ರೆ ಸರಿ. ನನಗೆ ಇರಿಟೇಟ್ ಮಾಡಿ ನನ್ನ ಮೂಡ್ ಹಾಳು ಮಾಡಬೇಡ ನೀನು. ನಿನ್ ಮೂಡ್ ನಾನು ಹಾಳು ಮಾಡ್ತಾ ಇಲ್ವೋ? ನೀನೇ ನಿನ್ ಮೂಡನ್ನ ಹಾಳು ಮಾಡ್ಕೋತಾ ಇದ್ಯಾ. ಲೇ ತ್ರಿಶೂಲ್, ಶಿವಾನಿ ನಿನ್ನ ನೋಡ್ಕೊಂಡು ಅವಳನ್ನ ಬಿಟ್ಕೊಡ್ಬೇಡ್ವೋ. ಏಯ್, ಸುಮ್ಮನೆ ಹೋಗು ಅಂದೆ. ಲೈ ತ್ರಿಶೂಲ್, ನಾನು ಇನ್ನೊಳ್ಳೆದಕ್ಕೆ ಹೇಳ್ತಾ ಇರೋದು. ಪ್ಲೀಸ್ ನನ್ನ ಮಾತು ಕೇಳು. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಹೋಗೋದಿಲ್ಲ ನಿನಗೆ. ಕೈಗೆ ಸಿಗ್ಬೇಕಿತ್ತು ಬಡ್ಡಿ ಮಗ. ಅವಳು ವಾಪಸ್ ನಾನು ಹುಡ್ಕೊಂಡ್ ಬಂದ್ಬಿಡ್ತಾಳಂತೆ, ನಾನು ಪ್ರೀತಿಸ್ತಾಳಂತೆ, ಏನೇನೋ ಹೇಳ್ತಾನೆ.
ಶಿವಾನಿ ಅವನು ಹಂಗೆಲ್ಲ ಹೇಳಿ ಹೋಗೋದಿಕ್ಕೂ ಇಲ್ಲಿ ಭ್ರಮೆ ಕಣ್ಮುಂದೆ ಬರೋದಿಕ್ಕೂ ಸರಿಯಾಗಿದೆ. ನನ್ನ ಜೀವನನೇ ಒಳ್ಳೆ ತಳ್ಳೆ ಗಾಡಿ ಆಗೋಯ್ತು. ಜೀವನನೇ ಹಾಗಲ್ವಾ? ಹಳೆ ನೆನಪುಗಳನ್ನ ತುಳಿದು ಮುಂದಕ್ಕೆ ಸಾಕ್ತಾನೆ ಇರ್ಬೇಕು. ಏನ್ ಹಾಗೆ ನೋಡ್ತಿದ್ಯಾ? ತಳ್ಳು ತಳ್ಳು, ಜೀವನ ಮುಂದಕ್ಕೆ ಸಾಗ್ಲಿ. ಇವಾಗ ನೀನ್ ಬಂದ್ಯಾ? ಇಷ್ಟೊತ್ತು ಅವನ್ ಬಂದು ಏನೋ ಕತೆ ಎಲ್ಲ ಹೇಳೋದ, ಇವಾಗ ನೀನಾ? ಅವನು ಅಂದ್ರೆ ಯಾರು? ನಿನ್ ಥರನೇ ಪ್ರಶ್ನೆ ಕೇಳೋ ಲೂಸು. ನನ್ನನ್ನೇ ಲೂಸ್ ಅಂತ್ಯಾ ನೀನು? ಅನ್ನೋದೇನು, ನೀನು ಅದೇ ತಾನೆ. ಓ, ಯಾಕೆ ನಿಂತ್ಬಿಟ್ಟೆ? ನೀನು ಒಂಥರ ಎಸ್ಕೇಪ್ ಆಗ್ತೀಯಲ್ವಾ? ಡವ್ ಮಾಡಿದ್ ಸಾಕು, ಭ್ರಮೆ ರೂಪದಲ್ಲಿ ಆದ್ರೂ ನನ್ನ ಜೊತೆಗಿದ್ದು ಗಾಡಿ ತಳ್ಳು ಬಾ. ಹಲೋ ಭ್ರಮೆ ಶಿವಾನಿ, ಬಾ ತಳ್ಳು ಗಾಡಿ. ಏನ್ ಗುರಾಯಿಸ್ತಾ ಇದೆಯಾ? ಈ ಗುರಾಯಿಸೋದೆಲ್ಲ ನನ್ನ ಹತ್ರ ಇಟ್ಕೊಬೇಡಮ್ಮ, ನಾವೇನಂತ ಗೊತ್ತಲ್ಲ. ಬರೀ ರಿಯಲ್ ಕ್ಯಾರೆಕ್ಟರ್ ಮಾತ್ರ ಹೆದರೋದು. ಈ ಡೂಪ್ಲಿಕೇಟು ಭ್ರಮೆಗೆಲ್ಲ ನಾವು ಯಾವುದೇ ಕಾರಣಕ್ಕೂ ಜಗ್ಗಲ್ಲ. ಅಲ್ಲ, ನನಗೊಂದು ಡೌಟು. ನೀನು ನನಗೆ ಕಾಣಿಸೋವಾಗ ನಿನ್ನ ಲುಕ್ಕಲ್ಲಿ ಸ್ಮೈಲಲ್ಲಿ ನನ್ನ ಕಾಡಿಸ್ತೀಯ, ಕಾಣಿಸ್ದೇ ಇದ್ದಾಗಲೂ ಈ ಥರ ಕಾಡಿಸ್ತೀಯಲ್ಲ, ನನ್ನ ಮೇಲೆ ಒಂದು ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ವಾ ನಿನಗೆ? ಅಲ್ಲ, ಈ ಗಂಡ್ಮಕ್ಳು ಪಾಡೇ ಇಷ್ಟ ಆಗೋಯ್ತು. ಮಾತ್ ನಿಲ್ಸಿ ಗಾಡಿ ತಳ್ತ್ಯಾ? ತಳ್ತಾನೆ ಇದ್ನಲ್ಲ. ನೀನ್ ತಳ್ತಾ ಇದ್ದದನ್ನ ನೋಡ್ದೆ. ಹೀಗೆ ತಳ್ಕೊಂಡು ಹೋಗೋಷ್ಟ್ರಲ್ಲಿ ಸೂರ್ಯ ಮುಳುಗಿ ಚಂದ್ರ ಬಂದ್ಬಿಡ್ತಾನಷ್ಟೆ. ಹಲೋ ಭ್ರಮೆ ಶಿವಾನಿ ಅವರೇ, ತಾವು ಭ್ರಮೆಯಾಗಿ ಬಂದಿದ್ದೀರಾ, ಭ್ರಮೆಯಾಗಿ ಹೋಗ್ತಾ ಇರಬೇಕು, ಜಾಸ್ತಿ ಮಾತಾಡಬಾರ್ದು. ತಮಗೆ ಅಷ್ಟೊಂದು ಕಾಳಜಿ ಇದ್ರೆ ನನ್ನ ಮೇಲೆ ಬನ್ನಿ, ನನ್ನ ಜೊತೆ ತಳ್ಳಿ. ಕೊಬ್ಬು ಸರಿ ಕೊರಗ್ತಿದ್ದೆ. ನನಗೆ ಕೊಬ್ಬು ಅಂತ್ಯಾ? ಇರು ಮಾಡ್ತೀನಿ. ನಿಧಾನ ನಿಧಾನ ನಿಧಾನ. ಇದೇನಿದು? ಭ್ರಮೆಗೆ ಇಷ್ಟೊಂದು ಶಕ್ತಿನ? ಭ್ರಮೆನಾ ಇಲ್ಲ ದೆವ್ವನ? ಕಾಲು ಸರಿಯಾಗಿ ಇದೆಯಲ್ಲ, ದೆವ್ವ ಅಲ್ಲ. ನನ್ನ ಭ್ರಮೆ ಭ್ರಮೆನೂ ಅಲ್ಲ. ಶಿವಾನಿ, ನೀನು ನಿಜವಾಗ್ಲೂ ಬಂದಿದ್ಯಾ? ಯಾರನ್ನಾದ್ರೂ ಕಣಿ ಕೇಳಿ ಹೋಗು. ಅಲ್ಲ, ನಿನ್ಗೊಂದು ಸ್ವಲ್ಪನೂ ಬುದ್ಧಿ ಇಲ್ವಾ? ನಾನು ಒಬ್ಳನ್ನೇ ಹಾಗೆ ಬಿಟ್ಟು ಬಂದಿದ್ಯಲ್ಲ. ನಾನೆಲ್ಲಿ ಬಿಟ್ಟು ಬಂದೆ? ಗಾಡಿ ಕೆಟ್ಟೋಯ್ತು ಅಂತ ಕಾರಲ್ಲಿ ಕಳ್ಸಿದ್ನಲ್ಲ. ಗಾಡಿ ಹಾಳಾಯ್ತು ಅಂತ ಯಾರ ಜೊತೆ ಬೇಕಾದ್ರೂ ಕಳಿಸ್ಬಿಡೋದಾ? ನನ್ಗೇನಾದ್ರೂ ಆಗಿದ್ರೆ ಏನ್ ಮಾಡ್ತಿದ್ದೆ? ಹೆಂಗ್ ಶಿವಾನಿ, ನಿನ್ಗೆ ಏನೇನು ಆಗೋಗುತ್ತೆ? ನಿನ್ನ ತ್ರಿವಿಕ್ರಮ್ ಜೊತೆಗಲ್ವಾ ಕಳ್ಸಿದ್ದು? ನೀನ್ ಬಯಸಿರೋದೇ ಅಲ್ವಾ ನಾನೇನ್ ಮಾಡ್ಕೊಟ್ಟಿದ್ದು? ಇನ್ನೊಂದ್ಸತಿ ಹೀಗೆಲ್ಲ ಮಾಡಿದ್ರೆ ಸರಿ ಇರಲ್ಲ ತ್ರಿಶೂಲ್. ಅಲ್ಲ, ನನ್ನ ಪ್ರಶ್ನೆಗೆ ಉತ್ತರನೇ ಸಿಗ್ಲಿಲ್ಲ. ನೀನು ಮಾಡಿರೋ ಕೆಲ್ಸಕ್ಕೆ ನಿನ್ಗೊಂದು ಶಿಕ್ಷೆ ಇದೆ. ಶಿಕ್ಷೆನಾ? ಏನು? ತಳ್ಳು ಇಟ್ಟು ತಳ್ಳು ಅಂದೆ. ಸರಿ ನಡಿ, ಅವ್ರನ್ನ ತೋರಿಸು. ನಾನು हमने अंदर जाता मार डालती. ಏಯ್, ಒಳಗೋದ ತಕ್ಷಣ ಯಾರೋ ಸಾಯ್ತಾರೆ, ಸುಮ್ಮನೆ ನಡಿ ನನ್ನ ಜೊತೆ. ನಿಮ್ದಕ್ಕೆ ತೌಖಲ್ ರೆಹಮಾನ್ ಬಗ್ಗೆ ಮಾಲೂಮ್ ನೈ. ಅವ್ರದ್ದು ಬುಲಾವಿದ್ರೆ ಒಳಗೆ ಹೋದ್ರೆ ರಕ್ತ ಕಾರ್ಕೊಂಡು ಸತ್ತೋಯ್ತಾರೆ. ನಮ್ ಜನ ಯಾರು ಒಳಗಡೆ ಹೋಗಂಗಿಲ್ಲ. ಓ ಸೈತಾನುನೇ. ಸರಿ, ನಾನೇ ಹೋಗ್ತೀನಿ. ಸಾಬ್, ಏಕ್ ಬಾತ್, ಯಾವುದೇ ಕಾರಣಕ್ಕೂ ತೌಕಲ್ ರೆಹಮಾನ್ ಮುಂದೆ ಝೂಟ್ ನೀ ಬೋಲ್ನಾ. ಸುಳ್ಳು ಏನಾದ್ರೂ ಹೇಳಿದ್ರೆ ಸತ್ತೋಯ್ತೀರಾ. ಬಂದ್ ಕೆಲಸ ಮುಗೀತಲ್ಲ, ಕಳಿಸ್ಕೋ. ಸಾಬ್, ಹಮಾರಾ ಇನಾಮ್. इससे दो. या अल्लाह, नहीं साहब, मैं जाता हूँ.
ಹಲೋ. ನಂದೀಶ, ಎಸ್ಟೇಟ್ ರೈಟ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು. ನಾನು ನೋಡ್ಕೊತೀನಿ. ಯಾರೋ ತಳ್ದಂಗೆ ಆಯ್ತಲ್ಲ, ಯಾವುದೋ ಶಕ್ತಿ ಇರಬೇಕು. ಇದು ಪವಿತ್ರವಾದ ಸ್ಥಳ. ಶೂ ಹಾಕ್ಕೊಂಡು ಹೋಗ್ಬಾರ್ದೋ ಏನೋ, ಬಿಚ್ಚಿ ನೋಡ್ತೀನಿ. ಇದೇನು, ಮುಂದೆ ಹೋಗಕ್ಕೂ ಆಗ್ತಾ ಇಲ್ಲ, ಹಿಂದೆ ಹೋಗಕ್ಕೂ ಆಗ್ತಾ ಇಲ್ಲ. ಉಸಿರು ಕಟ್ತಾ ಇದೆ. ಏನ್ ಮಾಡ್ತಾ ಇದೀಯ? ಇಲ್ಲಿಗೆ ಯಾಕೆ ಬಂದಿದ್ಯಾ? क्या काम है तुम्हारा इधर? ನಿಮ್ಮನ್ನ ನೋಡ್ಬೇಕಾಗಿತ್ತು. झूठ झूठ मत बोलो, मर जाओगे. ಸತ್ಯನೇ ಹೇಳ್ತಾ ಇದ್ದೀನಿ. ನಿಮ್ಮನ್ನ ಭೇಟಿ ಮಾಡಕ್ಕೆ ಬಂದಿರೋದು. क्या काम है मेरे पास? ನನ್ನ ಬಳಿ ಏನ್ ಕೆಲಸ ನಿನ್ಗೆ? ತ್ರಯಂಬಕ ನನ್ನ ಕಳಿಸಿದ್ದು. ನಿಮ್ಮಿಂದ ಸಹಾಯ ಬೇಕು. ತ್ರಯಂಬಕ ಅವ್ರು ಹೇಗೆ ಗೊತ್ತು ನಿನ್ಗೆ? ಅವರು ನನ್ನ ಗುರುಗಳು. ಅವರೇ ನನ್ನ ನಿಮ್ಮ ಹತ್ರ ಕಳಿಸಿದ್ದು. ಅದಕ್ಕೆ ನಿಮ್ಮನ್ನು ಹುಡುಕೊಂಬಂದೆ. ಗುರು ಇಲ್ಲ ಇಲ್ಲ. ನನ್ನಿಂದ ಏನಾಗ್ಬೇಕಾಗಿದೆ ನಿನ್ಗೆ? ಸಹಾಯ ಆಗ್ಬೇಕಾಗಿತ್ತು. क्या मदद मदद मांगने आया है? ಗುರುಗಳು ಯಾವುದೋ ಅಪಾಯದಲ್ಲಿ ಸಿಗಾಕೊಂಡಿದ್ದಾರೆ. ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಮುಂದಿನ ದಾರಿನೂ ತೋಚ್ತಾ ಇಲ್ಲ. ತಾಳೆಗರಿನಲ್ಲಿ ನಿಮ್ಮ ಹೆಸರು ಬರೆದಿದ್ರು. ಆ ಸುಳಿವಿಟ್ಕೊಂಡು ಇಲ್ಲಿವರೆಗೂ ಬಂದೆ. ತ್ರಯಂಬಕ ಉಂಟು, ಏನಾಯ್ತು ಅವ್ರಿಗೆ? ಅದೇ ನೀವು ತಿಳ್ಕೊಂಡು ನಮ್ಗೆ ಹೇಳಬೇಕು. ಏನಾಗಿದೆ ಗುರುಗಳಿಗೆ? ಮರ್ಗಯ ಹಾವಿನ ವಿಷದಿಂದ ಸತ್ತಿದ್ದಾರೆ.